ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ಸೂಪರ್ 8 ಪಂದ್ಯ ನಡೆಯುತ್ತೆ. ಕಳೆದ ವಿಶ್ವಕಪ್ ಫೈನಲ್ಸ್ನಲ್ಲಿ ಭಾರತ ಸೌತ್ ಆಫ್ರಿಕಾ ತಂಡವನ್ನು ಮಣಿಸಿತ್ತು. ಹೀಗಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ಸೌತ್ ಆಫ್ರಿಕಾ ತಂಡ ರೆಡಿಯಾಗಿದೆ. ಸೂಪರ್ 8ನ ಪ್ರತಿ ಪಂದ್ಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಇವತ್ತು ಅಭಿಷೇಕ್ ಶರ್ಮಾ ಕಮಾಲ್ ಮಾಡ್ತಾರಾ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಘುವೀರ್ ಕೂಡ ಇದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಇವತ್ತು ಸೂಪರ್ 8 ಪಂದ್ಯ ನಡೀತಾ ಇದೆ ಸೌತ್ ಆಫ್ರಿಕಾ ಹಾಗೂ ಭಾರತ ನಡುವೆ. ಸೊ ಮೊದಲನೇದಾಗಿ ಏನು ಹೇಳ್ತೀರಾ? ನಿಜ ಮೇಡಮ್, ಸೂಪರ್ 8 ವರ್ಗು ಮಜಾ ಇರಲಿಲ್ಲ ನಮ್ಗೆ. ಯಾಕಂದ್ರೆ ಅಲ್ಲಿ 20 ತಂಡಗಳಲ್ಲಿ 12 ಔಟ್ ಆಗಿ 8 ಉಳ್ಕೊಂಡಿದ್ದೇವೆ. ಈಗ ನಿಜವಾದ ಫೈಟ್ ಅನ್ನೋದು ನಿಜವಾದ ಅಭಿಮಾನಿಗಳಿಗೆ ರಸದೌತಣ ಅಂತ ಏನ್ ಹೇಳ್ತೀವಲ್ಲ, ಅದೇನಾದ್ರೂ ಉಣಬಡಿಸಿದ್ರೆ ಸೂಪರ್ 8 ಇಂದ. ನಿನ್ನೆ ಕೂಡ ಕಾಯ್ತಾ ಇದ್ದೀವಿ ನಾವು, ನ್ಯೂಜಿಲೆಂಡ್ ಪಾಕಿಸ್ತಾನ ಪಂದ್ಯ ಕೂಡ ಅದಕ್ಕೇನಾದ್ರು ವೇದಿಕೆ ಆಗತ್ತಂದ್ರೆ ವರ್ಣನ ಅವಕೃಪೆ ಒಂದ್ ಕಡೆಗೆ ಪಾಕಿಸ್ತಾನ ಕೃಪೆ ಅದು. ಅವ್ರು ಯಾಕಂದ್ರೆ ಸೋಲ್ತಿದ್ರು, ಒಂದು ಅಂಕ ಸಿಕ್ಕಿದೆ, ಬೆಟರ್. ಅದಾಗಿಯೂ ಕೂಡ ಇವತ್ತಿಗೆ ಪ್ರೇಕ್ಷಕರು ಕಾಯ್ತಾರೆ. ಇವತ್ತು ಮಳೆ ಅವಾಂತರ ಇಲ್ಲ, ಯಾಕಂದ್ರೆ ಇಲ್ಲಿ ಭಾರತದಲ್ಲಿ ನಡೆಯೋದ್ರಿಂದಾಗಿ ಯಾವುದೇ ರೀತಿಯ ಮಳೆ ಇಲ್ಲ. ಅಹಮದಾಬಾದ್ ಸ್ಟೇಡಿಯಂ ಹೇಳಿ ಕೇಳಿ ಸ್ಪರ್ಧಾತ್ಮಕ ಮೊತ್ತಕ್ಕೆ ಹೇಳಿ ಕೇಳಿ ವೇದಿಕೆ ಆಗುವಂತಹ ಒಂದು ಪಿಚ್ಚು. ಈ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈಗಾಗಲೇ ನಾವು T20ಯಲ್ಲಿ ಡಬಲ್ ಸೂಪರ್ ಓವರ್ ಮ್ಯಾಚ್ ಅನ್ನ ನೋಡಿ ಥ್ರಿಲ್ ಆಗಿದೆ. ಅದು ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನದು. ಹಾಗಾಗಿ ಇವತ್ತು ಭಾರತ ಮತ್ತು ಸೌತ್ ಆಫ್ರಿಕಾ ಮದಗಜಗಳ ಕಾಳಗ. ಜೊತೆಗೆ ಹೋದ ವಿಶ್ವಕಪ್ನ ಫೈನಲ್ನ ಸೇಡನ್ನ ಹಾಗಾದ್ರೆ ಹರಿಣೆಗಳು ತೀರ್ಸ್ಕೋತಾರ ಭಾರತದ ಮೇಲೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಇನ್ನೊಂದ್ ಕಡೆ ಇನ್ನೊಂದು ಕ್ವಶನ್ ಮಾರ್ಕ್ ಇರೋದು, ಭಾರತದ ಓಪನರ್ ಅಭಿಷೇಕ್ ಶರ್ಮಾ ಖಾತೆ ಓಪನ್ ಮಾಡ್ತಾರ ಅನ್ನೋದು. ಎರಡೂ ಕೂಡ ಇವತ್ತು ಪ್ರೇಕ್ಷಕರಿಗೆ ಕ್ವಶನ್ ಮಾರ್ಕ್ ಇರುವಂತದ್ದು. ಒಂದ್ ಕಡೆಗೆ ಹರಿಣೆಗಳು ಸೇಡ್ ತೀರ್ಸ್ಕೋತಾರೋ ಇಲ್ಲ ಗೊತ್ತಿಲ್ಲ ನನಗೆ. ಭಾರತದ ಅಭಿಷೇಕ್ ಶರ್ಮಾ ಬ್ಯಾಟು ಸದ್ದು ಮಾಡುತ್ತೆ. ಕಾರಣ ಸ್ಪಿನ್ನರ್ಗೆ ಔಟ್ ಆಗಿದ್ದಾರೆ. ಇಲ್ಲಿ ಜಾನ್ಸನ್ ಇರ್ಬೋದು, ರಬಾಡ ಇರ್ಬೋದು, ಗಿಡಿ ಇರ್ಬೋದು, ಈ ವೇಗದ ಸಾರಥಿಗಳನ್ನು ಹೊಂದಿರೋದ್ರಿಂದ ಅಭಿಷೇಕ್ ಶರ್ಮಾಗೆ ಹೇಳಿ ಮಾಡಿಸಿದ ಪಿಚ್ಚು. ಇನ್ನೊಂದ್ ಕಡೆಗೆ ಕೇಶವ್ ಮಹಾರಾಜ್ ಅವರ ಸ್ಪಿನ್ನು ಅಂಥದ್ದೊಂದು ದೊಡ್ಡ ಸರ್ಪ್ರೈಸ್ ಮಾಡಲ್ಲ. ಇಲ್ಲೇನಾದ್ರೂ ಅವ್ರು ಎತ್ತಿದ್ರೆ ಕ್ಯಾಪ್ಟನ್ ನಾಯಕ ಮಾರ್ಕ್ರಮೇ ಓಪನಿಂಗ್ ಬೌಲಿಂಗ್ ಬರಬೇಕಾಗತ್ತೆ. ನಾವು ಒಂದು ವೇಳೆ ಈ ತಂಡದ ಬಲಾಬಲ ಸ್ಟ್ರೆಂತ್ ಅಂತ ನೋಡ್ತಾ ಹೋಗೋದಾದ್ರು ಸಿಂಚನ, ಇದುವರೆಗೂ ನಾವು T20 ಅಲ್ಲಿ ಇವ್ರನ್ನ ಮುಖಾಮುಖಿ 35 ಬಾರಿ ಮುಖಾಮುಖಿ ಆಗಿದ್ದೇವೆ. 21 ಬಾರಿ ನಾವು ಗೆದ್ರೆ, 13 ಬಾರಿ ಅವ್ರು ಗೆದ್ದಿದ್ರೆ, 1 ಬಾರಿ ಟೈ ಆಗಿದೆ. ಇನ್ನು ವಿಶ್ವಕಪ್ ಅಂತ ICC ಟೂರ್ನಿಗಳ T20ಯಲ್ಲಿ ನಾವು 7 ಬಾರಿ ಮುಖಾಮುಖಿ ಆಗಿದ್ದೇವೆ. 5 ಗೆದ್ರೆ 2 ಅವ್ರು ಗೆದ್ದಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಅಂಕಿಅಂಶಗಳಲ್ಲಿ ಮೇಲುಗೈಯಲ್ಲಿದ್ದೇವೆ ನಾವು. ಇನ್ನೊಂದ್ ಕಡೆ ಈ ಒಂದು ವಿಶ್ವಕಪ್ ಅಲ್ಲಿ ಸರಾಸರಿಯಲ್ಲಿ ವಿಕೆಟ್ ಟೇಕರು ಮತ್ತೆ ಬ್ಯಾಟ್ಸ್ಮನ್ ಅಂತ ನೋಡಕ್ ಹೋದಾಗ ಇಂಡಿಯಾದ ಪರವಾಗಿ 176 ರನ್ನ ಓಪನರ್ ಆಗಿ ಕಿಶನ್ ಎತ್ಕೊಂಡ್ರೆ, ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದ ಸೂರ್ಯ 162 ರನ್ ಕಲೆ ಹಾಕಿದ್ದಾರೆ. ಇನ್ನ ಶಿವಮ್ ದುಬೆ 116, ಅವರು ಫಿನಿಷರ್ ಹಂತಕ್ಕೆ ಕಾರ್ಯನಿರ್ವಹಿಸ್ತಾರೆ. ಇಲ್ಲೊಂದ್ ಕಡೆಗೆ ನಾವು ಕಂಪೇರ್ ಮಾಡೋದಾದ್ರೆ ಸೌತ್ ಆಫ್ರಿಕಾವನ್ನ 178, ಇಲ್ಲೇ ನಾಯಕ ಮಾರ್ಕ್ರಮ್ ಓಪನಿಂಗ್ ವಿಭಾಗದಲ್ಲಿ ಉತ್ತಮವಾಗಿದ್ದಾರೆ. ಇನ್ನ ರಿಕ್ಲೆಂಟನ್ ಕೂಡ 145. ಇನ್ನೊಂದ್ ಕಡೆಗೆ ಕ್ವಿಂಟನ್ ಡಿಕಾಕ್ 118. ನಾವಿಲ್ಲಿ ಕಂಪೇರ್ ಮಾಡಬೇಕು ಸಿಂಚನ, ಓಪನಿಂಗ್ ವಿಭಾಗದಲ್ಲಿ ಇಬ್ರು ಕೂಡ ಜೋಡಿ ತುಂಬಾ ರನ್ ಅನ್ನ ಕಲೆ ಹಾಕಿದ್ದಾರೆ. ಇಲ್ಲಿ ಕಿಶನ್ ಹೆಸರು ಮಾತ್ರ ಬರ್ತಾ ಇದೆ ನಮ್ದು. ಇನ್ನೊಂದ್ ಕಡೆಗೆ ಇನ್ನೊಂದು ಕಂಪ್ಯಾರಿಟಿವ್ಲಿ ಇದೆ, ಸ್ಪಿನ್ನರ್ ನಮ್ಮಲ್ಲಿ ಕೂಡ ವರುಣ್ ಚಕ್ರವರ್ತಿ 9 ವಿಕೆಟ್ ತೆಗೆದುಕೊಂಡಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ 6 ವಿಕೆಟ್ ತೆಗೆದುಕೊಂಡಿದ್ದಾರೆ. ಇದು ಟರ್ನಿಂಗ್ ಪಾಯಿಂಟ್. ಇನ್ನೊಂದ್ ಕಡೆಗೆ ವೇಗಿಗಳಲ್ಲಿ ಅವ್ರ ಪರವಾಗಿ ಗಿಡಿ 8 ವಿಕೆಟ್ ತೆಗೆದುಕೊಂಡ್ರೆ, ಇನ್ನೊಂದ್ ಕಡೆಗೆ ಜಾನ್ಸನ್ ಇಲ್ಲಿ 7 ವಿಕೆಟ್ ತೆಗೆದುಕೊಂಡಿದ್ದಾರೆ. ಅಂದ್ರೆ ಸ್ಪಿನ್ ಮೋಡಿ ಮಾಡ್ತಾ ಇಲ್ಲ ಅವರ ವಿಭಾಗದಲ್ಲಿ. ನಮ್ದು ಸ್ಪಿನ್ ಅಸ್ತ್ರ ತುಂಬಾ ಸ್ಟ್ರಾಂಗ್ ಇದೆ. ಇನ್ನು ವೇಗದ ಸಾರಥ್ಯದಲ್ಲಿ ಬೂಮ್ರಾ, ಹರ್ಷದೀಪ್ ಸಿಂಗ್ ಯಾವಾಗ ಬೇಕಾದ್ರೂ ಕಮಾಲ್ ಮಾಡ್ತಾರೆ. ಹಾಗಾಗಿ ಕಂಪೇರಿಟಿವ್ಲಿ ನೋಡಿದಾಗ ಓಪನಿಂಗ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಬಂದಿದೆ. ಮಧ್ಯಮ ಕ್ರಮಾಂಕ ಚೆನ್ನಾಗಿದೆ. ನಮ್ದು ಓಪನಿಂಗ್ ಅಲ್ಲಿ ಒಬ್ರು ಮತ್ತು ಮಧ್ಯಮ ಕ್ರಮಾಂಕ ಫಿನಿಷರ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಸ್ಪಿನ್ ತುಂಬಾ ಬಲಿಷ್ಠವಾಗಿದೆ ಭಾರತದ್ದು. ಹಾಗಾಗಿ ಸ್ಪಿನ್ ಅಲ್ಲಿ ಅವ್ರು ಯಾರೇ ಕೂಡ ಒಂದೇ ಒಂದು ಪರ್ಫಾರ್ಮೆನ್ಸ್ ಒಳ್ಳೇದು ನೀಡಿಲ್ಲ. ಹಾಗಾಗಿ
ಹಾಗಾಗಿ ಇವತ್ತಿನ ಪಿಚ್ ಅಲ್ಲಿ ನಾವು ಸ್ಪಿನ್ ಮೋಡಿಯ ಜೊತೆಗೆ ಓಪನಿಂಗ್ ಆರ್ಭಟವನ್ನು ನೋಡ್ತೀವಿ. ಹಾಗಾಗಿ ಹರಿಣಗಳನ್ನ ಮತ್ತೊಮ್ಮೆ ನಾವು ಮಣಿಸೋದ್ರಲ್ಲಿ ಡೌಟೇ ಇಲ್ಲ. ಇನ್ನೊಂದ್ ಕಡೆಗೆ ನಾವು ಅಂಕಿಅಂಶಗಳ ಆಧಾರದ ಮೇಲೆ ಏನಾದ್ರೂ ನಾವು ರ್ಯಾಂಕಿಂಗ್ ಅನ್ನು ನೋಡೋದಾದ್ರೂ ಅಷ್ಟೇ, ನಾವು ನಂಬರ್ 1 ಅಲ್ಲಿ ಇದ್ರೆ ರ್ಯಾಂಕಿಂಗ್ ಅಲ್ಲಿ ಅವ್ರು ನಂಬರ್ 5 ಅಲ್ಲಿ ಇದ್ದಾರೆ. ಹಾಗಾಗಿ ಅಂಕಿಅಂಶಗಳ ಆಧಾರದಲ್ಲಿ ಒಟ್ಟಾರೆಯಾಗಿ ನಾವು ಬಲಿಷ್ಠವಾಗಿದ್ದೇವೆ. ಇವತ್ತಿನ ಪಿಚ್ ಅಲ್ಲಿ ಯಾರು ಬಲಿಷ್ಠರು ಅನ್ನೋದನ್ನ ನಾವು ಸಂಜೆನೆ ಕಾದ್ ನೋಡ್ಬೇಕಾಗತ್ತೆ ಸಿಂಚನ. ಎಸ್, ಇನ್ನು ಪಾಟೀಲ್ ಸರ್, ಇವತ್ತು ಅಭಿಷೇಕ್ ಶರ್ಮಾ ಆಡ್ಲೇಬೇಕು, ಸೊ ಕಮ್ ಬ್ಯಾಕ್ ಮಾಡ್ತಾರ ಹೇಗೆ? ಮಾಡಲೇಬೇಕು. 3 ಮ್ಯಾಚಲ್ಲಿ 3 ಡಕ್ಔಟ್, ಯಾರಿಗೂ ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟು ಕೆಟ್ಟದಾಗ ಆಡ್ತಾ ಇದ್ದಾರೆ. ಅವ್ರ ಬದಲಾಗಿ ಸಂಜು ತಗೊಳ್ಳಿ ಅಂತಾರೆ. ಯಾರು ಡೌಟ್ ಪಡಬೇಡಿ, ಇವತ್ತು ಅಭಿಷೇಕೇ ಆಡೋದು, ಬೇರೆ ಯಾವ ಡೌಟೇ ಇಲ್ಲ. ಬಟ್ ಒಂದೇನು ಅಂತಂದ್ರೆ, ಅಭಿಷೇಕ್ ಶರ್ಮಾ ನಿಂತ್ಕೊಂಡ್ರೆ ಆ ಮ್ಯಾಚ್ ಸೌತ್ ಆಫ್ರಿಕಾದಾಗ ಸೋತ್ರು ಅಂತ ಅನ್ಕೊಂಬಿಡಿ. 10 ಓವರ್ ಮ್ಯಾಚ್ ಏನಾದರೂ ನಿಂತ್ಕೊಂಡ್ರೆ, ಈ ಒಂದು ನಾವು ಪ್ರತಿಸರಿ RCB ಹೋಲಿಸ್ತಾ ಇದ್ವಲ್ಲ, ಏನು ಸೋತಂತ ಹುಲಿ ಗರ್ಜನೆ ಜೋರಾಗಿರುತ್ತೆ, KGF ಡೈಲಾಗ್ ಥರ. ಹಂಗೆ ನಮಗೆ ಹುಲಿ ಈಗ ಒಂದು ಸ್ವಲ್ಪ ಕಾದು ಕುತ್ಕೊಂಡ್ಬಿಟ್ಟಿದೆ. ಇವತ್ತು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ನೆಗೆಟಿವ್ ಥಾಟ್ಸೇ ಅವ್ರ ಮೈಂಡಲ್ಲೂ ಓಡ್ತಾ ಇರತ್ತೆ. ಅದ್ರ ಜೊತೆಗೆ ಅವ್ರಿಗೆ ಪ್ಲಸ್ ಪಾಯಿಂಟ್ಸ್ಗಳನ್ನ ಹೇಳ್ಕೊಡೋದಕ್ಕೆ ಯುವರಾಜ್ ಸಿಂಗ್ ಅಂತ ಆಟಗಾರಿದ್ದಾರೆ. ಕೊಹ್ಲಿ ಕೂಡ ಸಜೆಷನ್ ಕೊಟ್ಟಿದ್ದಾರೆ ಅಂತ ಮೊನ್ನೆ ಪೇಪರಲ್ಲಿ ಬಂತು. ರೋಹಿತ್ ಶರ್ಮಾ ಕೂಡ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಇನ್ಮೇಲೆ ಏನು ಬೇಕು, ಬರೋದು, ಹೊಡೆಯೋದು, ಬಿಗ್ ಸ್ಕೋರ್ ಮಾಡೋದು ಅಷ್ಟೇ. ಅದನ್ನ ಜೊತೆಗೆ ಇವತ್ತು ಯಾರು ಬೆಸ್ಟು ಅಂತ ನಾವು ನೋಡೋದಕ್ಕೆ ಹೋದ್ರೆ, 2 ತಂಡಗಳು ಕೂಡ ಸಮಬಲವಲ್ಲೇ ಇದಾವೆ ನೋಡಿ. ಲೀಗ್ ಹಂತದಲ್ಲೂ ತಗೊಳ್ಳಿ, ಅವರು ಕೂಡ 4 ಪಂದ್ಯಗಳನ್ನ ಗೆದ್ರು, ಅದು ಕೂಡ ಬಲಾಢ್ಯ ತಂಡಗಳ ಜೊತೆಗೆ ಗೆದ್ದಿದ್ದಾರೆ. ನಾವು ಕೂಡ ತುಂಬಾ ಚೆನ್ನಾಗಿ ಲೀಗ್ ಹಂತದಲ್ಲಿ ಆಡಿದ್ವಿ. ಮೈನಸ್ಗಳು ಇಲ್ವಾ 2 ತಂಡದಲ್ಲಿ ಅಂದ್ರೆ, ಅವ್ರ ಕಡೆನೂ ಮೈನಸ್ಗಳಿದಾವೆ, ನಮ್ಮಲ್ಲಿ ಮೈನಸ್ಗಳು. ನಮ್ಮಲ್ಲಿ ಒಂದು ಮೇಜರ್ ಆಗಿ ಕಾಣಿಸ್ತಾ ಇರೋದು ಅಭಿಷೇಕ್ ಶರ್ಮಾ ಆಡ್ತಾ ಇಲ್ಲ ಅಂತ. ಇನ್ನೊಂದು ನಮಗೆ ಒಂದು ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ ನೋಡಿ. 2-3 ಮ್ಯಾಚ್ಗಳಲ್ಲಿ ನಾವು 9 ಕ್ಯಾಚ್ಗಳನ್ನ ಮಿಸ್ ಮಾಡಿದೀವಿ. ಇಂಡಿಯಾ ಇಷ್ಟು ಕೆಟ್ಟದಾಗಿ ಫೀಲ್ಡಿಂಗ್ ಕೆಟ್ಟದಾಗಿ ಮಾಡ್ತಾ ಇದೆ ಅನ್ನೋದು ಇದೇ ಫಸ್ಟ್ ಟೈಮ್. ಎಷ್ಟೋ ವರ್ಷಗಳ ಕೊಹ್ಲಿ ನಾಯಕತ್ವದಲ್ಲಿ ಕ್ಯಾಚ್ಗಳನ್ನ ಮಿಸ್ ಮಾಡ್ತಿರ್ಲಿಲ್ಲ ನಾವು. ಬಟ್ ಈ ಒಂದು ಪ್ರಾಬ್ಲಮ್ನ ನಿಭಾಯಿಸ್ಕೊಳ್ಬೇಕು. ಬಟ್ ಸೌತ್ ಆಫ್ರಿಕಾಗೆ ಹೋಲಿಸ್ಕೊಂಡ್ರೆ ಆರಂಭದಲ್ಲಿ ಚೆನ್ನಾಗಿ ಬರ್ತಾ ಇದೆ. ಬಟ್ ಮಧ್ಯಮ ಕ್ರಮಾಂಕದಲ್ಲಿ ಎವರೇಜ್ ಸ್ಕೋರ್ ಅಂತ ನೋಡಿದ್ರೆ 5.3 ಇದೆ. ಅಲ್ಲಿ ರನ್ನೇ ಬರ್ತಾ ಇಲ್ಲ, ಅವ್ರದ್ದು ಅದು ಪ್ರಾಬ್ಲಮ್ ಇದೆ. ಆಮೇಲೆ ಬಾಲಿಂಗ್ ಅಂತ ಬಂದಾಗ ಏಷ್ಯನ್ ಕಂಟ್ರಿಗಳಲ್ಲಿ ಸ್ಪಿನ್ ಅಟ್ಯಾಕ್ ತುಂಬಾ ಇಂಪಾರ್ಟೆಂಟು. ಅವ್ರ ಹತ್ರ ಅದು ಕೇಶವ್ ಮಹಾರಾಜ್ ಇದ್ದಾರೆ, ಬಟ್ ಅಷ್ಟು ಹೇಳ್ಕೊಳ್ಳುವಂಥ ಇಂಪ್ರೆಸಿವ್ ಆಗಿಲ್ಲ. ಬಟ್ ನಮ್ಮ ಹತ್ರ ಏನಿದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ಆಮೇಲೆ ಅಭಿಷೇಕ್ ಶರ್ಮಾ ಬಾಲಿಂಗ್ ಕೊಟ್ರೂ ಹಾಕ್ತಾರೆ, ರಿಂಕು ಸಿಂಗ್ ಕೊಟ್ರೂ ಹಾಕ್ತಾರೆ, ಕೊನೆಗೆ ಸೂರ್ಯಕುಮಾರು ಹಾಕ್ತಾರೆ. ನಮ್ಮ ಹತ್ರ ಸ್ಪಿನ್ ಅಟ್ಯಾಕ್ಗೆ ಒಂದು ಸ್ವಲ್ಪ ಗೊಂಚಲು ಜಾಸ್ತಿ ಇರೋದ್ರಿಂದ ಅವ್ರಿಗಿಂತ ನಾವು ಒಂದು ಸ್ವಲ್ಪ ಬೆಟರ್ ಇದೀವಿ ಅಂತ ಅನ್ಕೋಬಹುದು. ಇನ್ನೊಂದು ಲೆಕ್ಕಕ್ಕೆ ಹೋಗೋದಾದ್ರೆ 2024 ಸೋಲಿನ ಸೇಡಿದೆ ಅವ್ರಿಗೆ. ಒಂದು ಹೊಡಿಲೇಬೇಕು ಇವ್ರನ್ನ ಅಂತ ಅಂದ್ರೆ, ಕೈಗೆ ಬಂದಂತ ತುಟ್ಟು ಬಾಯಿಗೆ ಬರಲಿಲ್ಲ ಅವ್ರಿಗೆ. ಬಟ್ ಈ ಸರಿನಾದ್ರೂ ಇವ್ರನ್ನ, ನಮ್ಮನ್ನ ಗೆದ್ರೆ ಅವ್ರು 100% ಸೆಮಿಫೈನಲ್ ಅನ್ನೋದು ಅವ್ರಿಗೂ ಮೈಂಡಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಉಳಿದ ಜಿಂಬಾಬ್ವೆನ ಒಂದು ಸೋಲಿಸ್ಬಿಟ್ರೆ ಗ್ಯಾರಂಟಿ ಅವರು ಸೆಮಿಫೈನಲ್ ಫಿಕ್ಸ್ ಆಗಿಬಿಡ್ತಾರೆ. ಅದೇ ಕಾರಣಕ್ಕೆ ಇವತ್ತಿನ ಪಂದ್ಯವನ್ನ ತುಂಬಾ ಏನು 100% ಕೊಟ್ಟು ಆಡೋದಕ್ಕೆ ಪ್ರಯತ್ನ ಪಡ್ತಾರೆ. ಪ್ರೇಮ್ ಕೆಲವೊಂದು ಅಂಕಿ ಅಂಶಗಳನ್ನ ಹೇಳಿದ್ರು, ಓಪನಿಂಗ್ ಸ್ಲಾಟ್ ನಲ್ಲಿ ನಮ್ದು ಏನಿದೆ, ಅವ್ರದ್ದೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಬಟ್ ಅವ್ರಿಗೆ ಹೋಲಿಸ್ಕೊಂಡ್ರೆ ನಮ್ದು ಓಪನಿಂಗ್ ಪಾರ್ಟ್ನರ್ಶಿಪ್ ಕಡಿಮೆ ಇದೆ. ಬಟ್ ಇಶಾಂತ್ ಕಿಶನ್ ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದ್ದಾರೆ, ಅದು ನಮ್ಗೆ ಪ್ಲಸ್ ಪಾಯಿಂಟ್. ಅಭಿಷೇಕ್ ಶರ್ಮಾ ಹೋದ್ರೂ ಕೂಡ ನೆಕ್ಸ್ಟ್ ಬರುವಂತಹ ಏನ್ ತಿಲಕ್ ಕಡಿಮೆ ಅಂದ್ರೆ ಬಾಲ್ ಟು ರನ್ ಆಡ್ತಾ ಇರ್ಬೋದು. ಬಟ್ ನಿಮ್ಗೆ ಒಂದು ಕಡೆಗೆ ಒಂದು ಒಳ್ಳೆ ಸ್ಟ್ರೈಕ್ ರೂಟ್ ರೇಟ್ ಮಾಡೋರಿದ್ರೆ, ಇಶಾಂತ್ ಕಿಶನ್ ಬಿಗ್ ಹಿಟ್ ಮಾಡೋರಿದ್ರೆ ನಿಮಗೆ ಒಂದು ಒಳ್ಳೆ ರನ್ ಬಂದೇ ಬರುತ್ತೆ. ಆ ಕಾರಣಕ್ಕಾಗಿ ನನಗೇನು ಅಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತ ಏನು ಎದ್ದು ಕಾಣಿಸ್ತಾ ಇಲ್ಲ. ಬಟ್ ಇಶಾಂತ್ ಕಿಶನ್ ಜೊತೆಗೆ ಅಭಿಷೇಕ್ ಶರ್ಮಾನು ಕೂಡ ಕೈ ಜೋಡಿಸಿದ್ರೆ ಒಂದು ನಾವು 180 ಏನು ಟಾರ್ಗೆಟ್ ಇಟ್ಕೋತೀವಿ, ಅದನ್ನ 220 ಅಥವಾ 240ಗೆ ಇಟ್ಕೋಬಹುದು. ಇಂಥ ಒಂದು ಬಿಗ್ ಟಾರ್ಗೆಟ್ ಮಾಡಬೇಕು. ಮತ್ತೆ ಬೂಮ್ರಾ ಹೇಳ್ಕೊಳ್ಳುವಂತ ಏನ್ ಇಂಪ್ರೆಸಿವ್ ಬಾಲಿಂಗ್ ಅಂತ ನನಗೇನು ಅನಿಸಿಲ್ಲ. ಓಕೆ, 2 ವಿಕೆಟ್ ತಗೋತಾ ಇದ್ದಾರೆ, ಬಟ್ ಆ ಹಳೆ ಬೂಮ್ರಾ ಚಾರ್ಮ್ ನನಗೆ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಅವ್ರ ಕಡೆಗೆ ಲುಂಗಿ ಎಂಗಿಡಿ ಆಗಿರ್ಬೋದು, ರಬಾಡ ಆಡ್ತಾರ, ನೊಕೆ ಆಡ್ತಾರ ಅನ್ನೋ ಕನ್ಫ್ಯೂಷನ್ ಇದೆ. ಬಟ್ ಮಾರ್ಕೋ ಆನ್ಸನ್ ತುಂಬಾ ಅದ್ಭುತವಾಗಿ ಬಾಲಿಂಗ್ ಹಾಕ್ತಾರೆ. ಮಾರ್ಕೋ ಆನ್ಸನ್ ಆಲ್ರೌಂಡರ್ ಆಟ ಮತ್ತೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಟಕ್ಕೆ ಕಂಪೇರ್ ಮಾಡಿದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಇನ್ನೂ ಮೇಲ್ಗಡೆ ಹೋಗ್ತಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಓಪನಿಂಗ್, ಆಮೇಲೆ ಮಿಡ್ಲ್ ಆರ್ಡರ್, ಆಲ್ರೌಂಡರ್, ಬಾಲಿಂಗ್ ಅಂತ ತಗೊಂಡಾಗ ನಮ್ದು ಭಾರತ ಒಂದು 60% ಇದ್ರೆ ದಕ್ಷಿಣ ಆಫ್ರಿಕಾ ಒಂದು 40% ಇದೆ. ಅವ್ರನ್ನು ನಾವು ಅಲ್ಲಗಳಿಯಂಗಿಲ್ಲ. ಬಟ್ ನಮ್ಮ ಭಾರತ ಬೆಸ್ಟ್ ಇದೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೊಳ್ಬಹುದು. ಅದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೀತಾ ಇರೋದ್ರಿಂದ 1,00,000 ಜನ ನಿಮ್ಮನ್ನ ಪ್ರೋತ್ಸಾಹ ಬಂದಾಗ ಎದುರಾಳಿ ಒಂದು ಸ್ವಲ್ಪ ಆ ಒಂದು ಭಯ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಭಾರತ ಮೇಲ್ಗೆ ಸಾಧಿಸುತ್ತೆ ಅನ್ಕೋತೀನಿ. ಇವತ್ತಿನ ಪಿಚ್ ಹೇಳೋದಾದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಯಾರು ಬ್ಯಾಟಿಂಗ್ ಮೊದಲು ತಗೋತಾರೋ ಅವರು ಬಿಗ್ ಸ್ಕೋರ್ ಖಂಡಿತವಾಗ್ಲೂ ಮಾಡ್ತಾರೆ. ಅದನ್ನ ಚೇಜಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು ಅಂತ ಅನ್ಕೋತೀನಿ. ಎಸ್ ಸರ್, ಇನ್ನು ರಘುವೀರ್, ಇವತ್ತಿನ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ? ಏನಾದರೂ ಚೇಂಜಸ್ ಆಗುತ್ತಾ? ಅಂದ್ರೆ ತಿಲಕ್ ವರ್ಮಾ ಬದಲು ಸಂಜು ಸ್ಯಾಮ್ಸನ್ ಅವ್ರನ್ನ ಆಡಿಸ್ತಾರ ಹೇಗೆ ಅಂತ? ಹೌದು ಮೇಡಮ್, ಇವಾಗ ನಾವು ನೋಡ್ತಾ ಇದೀವಿ. ಇವಾಗ ಅಭಿಷೇಕ್ ಶರ್ಮಾ ಅವರು ಅವ್ರೇನು ಖಾತೆ
ತೆರೆದೇ ಔಟ್ ಆಗ್ತಿದ್ದಾರೆ. ಅಲ್ಲಿ ಅವರು ಜವಾಬ್ದಾರಿಯುತವಾಗಿ ಆಟ ಆಡುವ ಒಂದು ಪೊಸಿಷನ್ ಇರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ಗೆ ವಿಕೆಟ್ ಹೋದಾಗ ಅಲ್ಲಿ ತಂಡದಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ತರಬೇಕಾಗಿರುತ್ತೆ. ಅಲ್ಲಿ ಇಶಾನ್ ಕಿಶನ್ ಅವರು ಹೊಡಿಬಡಿ ಆಟ ಮಾಡಿದ್ರೆ, ಇಲ್ಲಿ ತಿಲಕ್ ವರ್ಮಾ ಅವರು ಸಮಯೋಚಿತವಾಗಿ ಬ್ಯಾಟಿಂಗ್ ಮಾಡಿ, ಯಾಕಂದ್ರೆ ವಿಕೆಟ್ ಮೊದಲೇ ಕಳೆದುಕೊಂಡಾಗ ತಂಡದಲ್ಲಿ ಒಂದು ಏನಂದ್ರೆ ಸ್ಪರ್ಧಾತ್ಮಕ ಮೊತ್ತನಾದ್ರೂ ಸೇರಿಸಬೇಕಾದಲ್ಲಿ ಅವರು ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಬೇಕಾಗುತ್ತೆ. ಹಾಗಂತ 3 ಆಟದಲ್ಲೂ ಅವರು ಹೇಳ್ಕೊಳ್ಳುವಂತ ಪ್ರದರ್ಶನ ತಿಲಕ್ ವರ್ಮಾ ಅವರಿಂದನೂ ಆಗಿಲ್ಲ. ಅವ್ರಿಗೆ ಏನಿರುತ್ತೆ ಅಂದ್ರೆ ಆ ಜವಾಬ್ದಾರಿ, ಆ ಒಂದು ಸ್ಥಾನನ ವಿರಾಟ್ ಕೊಹ್ಲಿ ಅವರು ತುಂಬ್ತಾ ಇದ್ರು. ಅಂದ್ರೆ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ರನ್ಗಳು ಬರ್ತಾ ಇಲ್ಲ. ಇದರಿಂದ ನಮಗೆ ಕೊನೆಯಲ್ಲಿ ರನ್ಗಳು ಸಾಕಷ್ಟು ಬರ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವಾಗ ನಾವು ಟಾಪ್ 3 ಬ್ಯಾಟ್ಸ್ಮನ್ಗಳು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಆಗಿರೋದ್ರಿಂದ ಬೌಲರ್ಗಳಿಗೆ ಅದು ಒಂದು ಸ್ವಲ್ಪ ಅಪೋನೆಂಟ್ ಬೌಲರ್ಗಳಿಗೆ ಅದು ಈಸಿ ಆಗಿರುತ್ತೆ. ಇವಾಗ ರೈಟ್ ಲೆಫ್ಟ್ ಕಾಂಬಿನೇಷನ್ ಇದ್ರೂ ಚೆನ್ನಾಗಿರುತ್ತೆ. ಇವಾಗ ಸಂಜು ಸ್ಯಾಮ್ಸನ್ ಅವರು ಬಂದ್ರೆ ಒಬ್ಬ ರೈಟ್ ಲೆಫ್ಟ್ ಕಾಂಬಿನೇಷನ್ ಆಗ್ಬೋದು, ಯಾಕಂದ್ರೆ ಮೊದಲೇ ಒಂದು ವಿಕೆಟ್ ಬಿದ್ರೆ. ಇವಾಗ ಅವರಿಗೆ ಓಪನಿಂಗ್ ಅಲ್ಲಿ ನಾವು ಅಭಿಷೇಕ್ ಶರ್ಮಾ ಅವರನ್ನ ಇವಾಗ ಬಿಟ್ಟು ಕೊಡುವಂತ ಚಾನ್ಸಸ್ ಕಡಿಮೆ ಇದೆ. ಕೋಚ್ ಅವರು ಅವರನ್ನ ಆಟ ಆಡಿಸ್ತಾರೆ ಅನ್ನೋದೊಂದು ನಂಬಿಕೆ ಅಂತೂ ಇದೆ. ಯಾಕಂದ್ರೆ ಅವರು ಆ ರೀತಿ ಅವರಿಂದ ತುಂಬಾ ರನ್ಗಳು ಬರೋ ನಿರೀಕ್ಷೆ ಇದೆ. ಇವಾಗ 3 ಆಟ ಫೇಲ್ ಆಗಿದೆ ಅಂದ್ಮೇಲೆ ಅವರನ್ನ ತಂಡದಿಂದ ಕೈ ಬಿಡುವಂತ ಹಂತದಲ್ಲಿ ಇಲ್ಲ. ಯಾಕಂದ್ರೆ ಅವರು ಒಬ್ಬ ನಂಬರ್ 1 ರ್ಯಾಂಕಿಂಗ್ ಬ್ಯಾಟ್ಸ್ಮನ್ ಇವಾಗ T20 ಅವರಿಂದಲೂ ದೊಡ್ಡ ಮೊತ್ತದ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಮ್ಯಾಚ್ ವಿನ್ನರ್ ಕೂಡ ಅವರು. ಕೆಲವೊಂದಿಷ್ಟು ಮ್ಯಾಚ್ ಗಳನ್ನ ಅವರು ಏಕಾಂಗಿಯಾಗಿ ಗೆಲ್ಲಿಸುವಂತ ತಾಕತ್ ಅವರಲ್ಲಿದೆ. ಅವರಿಗೆ ಈ ಒಂದು ಚಾನ್ಸ್ ಅವಶ್ಯಕತೆ ಇದೆ. ಅವರನ್ನ ಹೊರತುಪಡಿಸಿದ್ರೆ 1 ಡೌನ್ ಅಲ್ಲಿ ಸಂಜು ಸ್ಯಾಮ್ಸನ್ಗೂ ಆಡಿಸುವಂತ ಒಂದ್ ಏನ್ ಇದೆ ಚೇಂಜಸ್ ಇದೆ, ಅದನ್ನ ಮಾಡ್ಬೋದು. ಯಾಕಂದ್ರೆ ಅವರು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ IPL ಆಡ್ಬೇಕಾದ್ರೆ ಇವಾಗ ನಾವು ನೋಡಿದ್ವಿ ಕಳೆದ ಬಾರಿಯಲ್ಲೂ ಜಾಸ್ತಿ ಹೇಳುವಷ್ಟು ಮ್ಯಾಚ್ ಆಡಿಲ್ಲ. ಆದ್ರೂ ಕೆಲವೊಂದಿಷ್ಟು ಮ್ಯಾಚ್ ನಲ್ಲಿ ಇವಾಗ ವೈಭವ್ ಸೂರ್ಯವಂಶಿ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರು ಕಣಕ್ಕೆ ಇಳಿದ್ರೆ ಇವರು ಮಧ್ಯಮ ಕ್ರಮಾಂಕದಲ್ಲೂ ಬ್ಯಾಟ್ ಬೀಸುವಂತ ಆಟ ಆಡ್ತಾರೆ ಸಂಜು ಸ್ಯಾಮ್ಸನ್ ಅವರು. ಅವರಿಗೂ ಒಂದು ಅವಕಾಶ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಟೀಮ್ ಸ್ಕ್ವಾಡ್ಗೆ ಸೇರಿಸ್ಕೊಂಡಿದ್ದ ನಂತರ ಅವರಿಗೂ ತಂಡದಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ಅವರು ಕೊಟ್ಟಂತ ಚಾನ್ಸ್ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಒಂದ್ ರೀತಿಯಲ್ಲಿ. ಆದ್ರೆ ಇನ್ನು ನೆಕ್ಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಬಂದ್ರೆ ಸ್ವಲ್ಪ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂದ್ರೆ, ಇವಾಗ ಸೌತ್ ಆಫ್ರಿಕಾಕ್ಕೆ ಇದು ಇಲ್ಲಿ ಅವರು ಆಡಿರುವಂತಹ ಟೂರ್ನಿಯಲ್ಲಿ ಗುಂಪು ಏನ್ ಮ್ಯಾಚ್ ಇತ್ತಲ್ಲ ಅದರಲ್ಲಿ 4ರಲ್ಲಿ 3 ಆಟ ಅವರು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಟ ಆಡಿರ್ತಾರೆ. ಒಂದು ಮಾತ್ರ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಡಿರ್ತಾರೆ. ಈ ಬಗ್ಗೆ ಮಾತಾಡೋಣ. ಇವತ್ತು ಸೂಪರ್ 8 ಮ್ಯಾಚ್ ನಡೆಯುತ್ತೆ. ನಮ್ಮ ಭಾರತ ತಂಡ ಹಾಗೂ ಸೌತ್ ಆಫ್ರಿಕಾ ಮುಖಾಮುಖಿ ಆಗುತ್ತೆ. ಇವತ್ತು ನಮ್ಮ ಭಾರತ ತಂಡದಲ್ಲಿ ಯಾರು ಗೇಮ್ ಚೇಂಜರ್ ಆಗ್ತಾರೆ, ಜೊತೆಗೆ ಯಾರು ನಮ್ಮ ಭಾರತಕ್ಕೆ ಡೇಂಜರಸ್ ಆಗ್ತಾರೆ ನೋಡೋಣ. ಪ್ರೇಮ್ ಸರ್, ಇವತ್ತು ನಮ್ಮ ಭಾರತ ತಂಡಕ್ಕೆ ಯಾರು ಡೇಂಜರಸ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ್ ಪಾಟೀಲ್ ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದು ಆಲ್ರೌಂಡರ್ಗಳು ಮಿಂಚಬೇಕಾಗತ್ತೆ. ಇಲ್ಲಿ ನಮಗೆ ಮಾರ್ಕೋ ಜಾನ್ಸನ್ 7 ವಿಕೆಟ್ ತೆಗೆದುಕೊಂಡಿದ್ದಾರೆ, ಜೊತೆಗೆ ಬ್ಯಾಟಿಂಗ್ ಮಾಡ್ತಾರೆ. ಭಾರತ ಅಂತ ಬಂದಾಗ ತುಂಬಾ ಚೆನ್ನಾಗಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಇದೆ. ಯಾಕೆಂತ ಹೇಳಿದ್ರೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಕಂಪೇರಿಟಿವ್ಲಿ ಸ್ಟ್ರಾಂಗ್ ಇದ್ದಾರೆ. ಇವರಿಬ್ರು ಕೂಡ ತಂಡಕ್ಕೆ ನಿರ್ಣಾಯಕ ಆಗ್ತಾರೆ. ಇನ್ನೊಂದ್ ಕಡೆಗೆ ಓಪನರ್ ಕೂಡ ಅಷ್ಟೇ. ಎರಡೂ ತಂಡದಲ್ಲೂ ಓಪನರ್ ಅಂಡ್ 3 ಮತ್ತು 4ನೇ ಕ್ರಮಾಂಕದಲ್ಲಿ ಆಡುವ ಆಟಗಾರ ಯಾರಿದಾರಲ್ಲ, ಈ ಆಟಗಾರರ ಗೇಮ್ ಚೇಂಜರ್. ಅಂದ್ರೆ ಸೂರ್ಯಕುಮಾರ್ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅದನ್ನ ಹೇಳ್ತಾ ಇದ್ರು, ನಮಗೆ ಅಭಿಷೇಕ್ ಶರ್ಮಾ ಮೇಲೆ ಎಳ್ಳಷ್ಟು ಕೂಡ ನಂಬಿಕೆ ಕಡಿಮೆ ಆಗಿಲ್ಲ, ನನಗಾಗ್ಲಿ ತಂಡಕ್ಕಾಗ್ಲಿ. ಜೊತೆಗೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಿರೋದು ಅವರ ಕೆರಿಯರೇ ಮುಗ್ದೋಯ್ತು ಅಂತ ಟೀಕೆ ಮಾಡೋರಿಗೆ ವಿನಃ ನಮಗಲ್ಲ ಅಂತ ಅಷ್ಟು ನೀಟಾಗಿ ಅವ್ರನ್ನ ಕೈ ಹಿಡಿತಿರ್ಬೇಕಾದ್ರೆ, ಇನ್ನೊಂದ್ ಕಡೆಗೆ ಮಾಜಿ ಆಟಗಾರರು ನಾವು ಬ್ರಾಂಡ್ ಅಂಬಾಸಿಡರ್ ಆಗಿ ಇವಾಗಿದ್ದಾರೆ IPL ಅಲ್ಲಿ ರೋಹಿತ್ ಶರ್ಮಾ, ಯುವರಾಜ್ ಸಿಂಗ್ ಇದ್ದಾರೆ ಅಲ್ಲೇನೆ, ಎಲ್ಲರೂ ಕೂಡ ಆತನಿಗೆ ಸಾಥ್ ಕೊಟ್ಟಿದ್ದಾರೆ. ಅಂದ್ರೆ ಈ ನೆಕ್ಸ್ಟ್ ಮ್ಯಾಚ್ ಅವ್ರು ಆಡ್ತಾರೆ. ಅವರಿಗೆ ವೈಫಲ್ಯ ಇದ್ದಿದ್ದಕ್ಕೆ ಒಂದು ಸ್ಪಿನ್ನರ್ ಅಟ್ಯಾಕ್ ಮೇಲೆ ಆಡ್ತಾ ಇದ್ರು. ಹಾಗಾಗಿನೇ ಇವತ್ತು ಆರ್ಯನ್ ದತ್ತು ಕೂಡ ಅವ್ರು ತುಂಬಾ ಚೆನ್ನಾಗಿ ಆಡಿಸ್ಬಿಟ್ಟು ವಿಕೆಟ್ ತೆಗಿತಾರೆ. ಇಲ್ಲಿ ಆ ಕೆಲಸನ ಇವತ್ತು ಮಾಡ್ಲಿಕ್ಕೆ ಮಕ್ರಮ್ ಕೂಡ ಬರ್ತಾರೆ. ಅವ್ರದ್ದು ಒಂದೇ ಬ್ಯಾಕ್ ಟು ಬ್ಯಾಕ್ ಔಟ್ ಆಗಿರೋದಕ್ಕೆ ನಾನು ಹೆಜಿಟೇಷನ್ ಇದೆ, ಈ ಶಾಟ್ ಸೆಲೆಕ್ಟ್ ಮಾಡ್ಬೇಕಾ ಬೇಡವಾ ಅಂತ. ಅದನ್ನ ಬಿಟ್ರೆ ಅವರು ನಿಜಕ್ಕೂ ಇವತ್ತು ತುಂಬಾ ಅದ್ಭುತವಾಗಿ ಆಡ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ನೊಂದ್ ಕಡೆಗೆ ನಾವು ಬಂದಾಗ ಓಪನರ್ ಅಂತ ಹೋಲಿಕೆ ಮಾಡಿದ್ರೆ ಮೇಡಮ್, ಸೂರ್ಯಕುಮಾರ್ ಅವ್ರಿಗೂ ತಂಡ ತುಂಬಾ ಸಂದಿಗ್ಧ ಸ್ಥಿತಿಯಲ್ಲಿದೆ. ನಿನ್ನೆ ಸೂರ್ಯಕುಮಾರ್ ಅದೇ ಇನ್ನೊಂದು ಮಾತು ಹೇಳ್ತಾರೆ, ಒಂದ್ ವೇಳೆ ಇವತ್ತು ಆಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ಸಿಚುಯೇಷನ್ ನೋಡ್ಕೊಂಡು ಆಡ್ಲಿಕ್ಕೆ ನಾನು ತಿಲಕ್ ವರ್ಮಾ ಇದೀವಲ್ವಾ, ಸಿಚುಯೇಷನ್ ನೋಡಿ ನಾವು ಆಟ ಆಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಜವಾಬ್ದಾರಿ ಇದೆ ತಂಡಕ್ಕೆ. ಜೊತೆಗೆ ನಾವು 15 ಓವರ್ವರೆಗೂ ಆಡಿದ್ರೆ ಅದಾದ್ಮೇಲೆ 60-70 ರನ್ ತೆಗಿಲಿಕ್ಕೆ ಪಾಂಡ್ಯ, ದುಬೆ ನಮ್ಮ ಹುಡುಗರು ಇದ್ದಾರೆ. ಅಂದ್ರೆ ನಮ್ಮ ತಂಡದಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಲೆವೆಲ್ ಹೈ ಇದೆ ತಂಡಕ್ಕೆ. ನೀವು ಹಾಲಿ ಚಾಂಪಿಯನ್ ನಂಬರ್ 1 ತಂಡದ ಮೇಲೆ ಆಡ್ತೀರಿ ಅಂದಾಗ ಭಯ ಇರಬೇಕಾಗಿದೆ ಎದುರಾಳಿಗೆ. ಪಾಟೀಲ್ ಹೇಳಿದಾಗೆ ಹೋಮ್ ಗ್ರೌಂಡ್ ಭಾರತದ್ದು, ನೀವೇನು ಆತಿಥ್ಯ ವಹಿಸ್ಕೊಂಡಾಗ 3 ತಿಂಗಳು ಬಂದು ಹೋಗೋದಕ್ಕೂ ನಾವು ಇದೇ ಮನೆಯಲ್ಲಿ ಇರೋದಕ್ಕೂ ನೆಂಟ್ರಿಗೂ ನಮಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ IPL ಆಡಿದ ತಕ್ಷಣಕ್ಕೆ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಈ ಒಂದು ಗ್ರೌಂಡ್ ಅಲ್ಲೇ 10% ಅವರಿದ್ರೆ ಕೂಡ ಇನ್ನು 90% ಅಭಿಮಾನಿಗಳು ಭಾರತದವರು ಇರ್ತಾರೆ.
ಒಂದು ಕ್ಯಾಚ್ ಬಿಟ್ಟಾಗ ಅಥವಾ ಒಂದು ಬಾಲ್ ಡಾಟ್ ಆದಾಗ ಬರುವ ಆ ಚಪ್ಪಾಳೆಗಳು, ಆ ಸಿಳ್ಳೆಗಳ ನಡುವೆ ನೆಕ್ಸ್ಟ್ ಶಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಗೊಂದಲ ಬರುತ್ತೆ. ಅಂಥದ್ದೊಂದು ಬಲ ಇರೋದ್ರಿಂದ ಭಾರತೀಯರಿಗೆ ಡೌಟೇ ಆಗಲ್ಲ. ಇವತ್ತು ಓಪನಿಂಗ್ ವಿಭಾಗದಲ್ಲಿ ನನಗನ್ಸತ್ತೆ ಅದ್ಭುತವಾಗಿ ಬರುತ್ತೆ. ಇನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೇನೆ ಹೈ ಗೇರ್ ಅಲ್ಲಿ ಆಡಿದ್ದು ಲಾಸ್ಟ್ ಆಟ ನಾವು ನೋಡಿದೀವಿ ಶಿವಮ್ ದುಬೆ. ಅಲ್ಲಿವರೆಗೂ ತಂಡ ಎಷ್ಟೇ ಬ್ಯಾಲೆನ್ಸ್ ಮಾಡಿ 13ವರೆಗೂ ನಿಲ್ಸಿದ್ರೆ ಸಾಕು, ನಂತರ ಶಿವಮ್ ದುಬೆ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ತಂಡದ ಮೊತ್ತವನ್ನ ಸ್ಪರ್ಧಾತ್ಮಕದ ಆಚೆಗೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. 200 ನಿಯರ್ ದಾಟಿಸುವಂತ ಸಾಮರ್ಥ್ಯ ಅವರಿಗಿದೆ. ರಿಂಕು 2 ಬಾಲ್ ಆಡಿದ್ರು ಒಂದು 6 ಹೊಡೆದ್ರು ಅವತ್ತು. ಹಾಗಾಗಿ ಅಲ್ಲಿವರೆಗೂ ನಮ್ಗೆ ಡೌಟ್ ಇಲ್ಲ. ಇವತ್ತು ಬದಲಾವಣೆ ಪಿಚ್ಗೆ ಅನುಗುಣವಾಗಿ ವಾಷಿಂಗ್ಟನ್ ಸುಂದರ್ನ ಆಡಿಸೋದು ಡೌಟ್ ಇದೆ. ವಾಷಿಂಗ್ಟನ್ ಸುಂದರ್ ಪ್ಲೇಸ್ ಅಲ್ಲಿ ಅಕ್ಷರ್ ಪಟೇಲ್ನ ಆಡಿಸ್ತಾರೆ. ಇನ್ನ ಕುಲ್ದೀಪ್ ಬೇಕಾ ಬೇಡವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ತಂಡಕ್ಕೆ. ಅಂದ್ರೆ ಕುಲ್ದೀಪ್ ಯಾದವ್ ಹಾಕೊಂಡ್ರೆ ಇಲ್ಲಿ ಹರ್ಷದೀಪ್ ಇಡಬೇಕು. ಇವರಿಬ್ಬರಲ್ಲೂ ಸಾಮರ್ಥ್ಯದ ಪ್ರಶ್ನೆ ಅಲ್ಲ, ಪಿಚ್ ಏನ್ ಕೇಳುತ್ತೆ ಅನ್ನೋದು ಆಧಾರದ ಮೇಲೆ ಬದಲಾವಣೆ ಆದ್ರೆ ಈ ಕ್ಷೇತ್ರದಲ್ಲಿ ಒಂದಾಗ್ಬೋದು. ನೆಕ್ಸ್ಟ್ ಬೂಮ್ರಾ 100% ಇರ್ತಾರೆ. ಇನ್ನುಳಿದಂತೆ ಅಭಿಷೇಕ್ ಶರ್ಮಾ ಇರ್ಬೋದು, ಕಿಶನ್ ಇರ್ಬೋದು, ಮಧ್ಯಮ ತಿಲಕ್ ವರ್ಮಾ, ಸೂರ್ಯ, ಶಿವಮ್ ದುಬೆ, ಪಾಂಡ್ಯ, ರಿಂಕು, ಇಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಟಾಪ್ ಆರ್ಡರ್ ಇದೇ ಇರುತ್ತೆ. ಒಂದು ವೀಕ್ ಇರೋ ಜಾಗ ಅಂದ್ರೇನೆ ಅಭಿಷೇಕ್ ಶರ್ಮಾದು. ಅಲ್ಲೇನಾದ್ರು ಪ್ಲಾನ್ ಮಾಡ್ಕೊಂಡ್ಬರೋ ಪ್ಲಾನ್ ಅವ್ರು ಇಟ್ಕೊಂಡ್ಬಂದು ಐಡನ್ ಮಾರ್ಕ್ರಮ್ ಓಪನಿಂಗ್ ಬೌಲಿಂಗ್ ಮಾಡ್ಬೋದು ವಿನಃ ಅದು ಬಿಟ್ರೆ ಬೇರೆ ಯಾವ ಜಾಗದಲ್ಲೂ ವೀಕ್ನೆಸ್ ಇಲ್ಲ. ಹುಡುಕ್ಬೇಕಾಗಿರೋದು ಅವರು. ನಾನು ಈಗಾಗಲೇ ಗೆಲುವಿನ ಅಂಶಗಳನ್ನ ಇಟ್ಟಿದ್ದೇನೆ, ಅಂಕಿ ಅಂಶಗಳೆಲ್ಲವೂ ಕೂಡ ನಮ್ಮಲ್ಲಿ ಮಾತಾಡ್ತಿದ್ದಾವೆ. ಇನ್ನೊಂದ್ ಕಡೆಗೆ ಬೂಮ್ರಾ ದಾಳಿಯನ್ನು ಎದುರಿಸ್ಲಿಕ್ಕಾಗ್ಲಿ ಅಥವಾ ಚೇಂಜಿಂಗ್ ಅಂತ ಬಂದಾಗ ಈಜಿಯಾಗಿ ರನ್ ತೆಗಿಲಿಕ್ಕೆ ಅವರಿಗೆ ಡೌನ್ ಆರ್ಡರ್ ಆಡೋದೆ ಜಾನ್ಸನ್ ಆಡ್ತಾರೆ ಮೇಡಮ್. ಇನ್ನೊಂದ್ ಕಡೆಗೆ ಮಿಲ್ಲರ್ ಆಡ್ತಾರೆ. ಮಿಲ್ಲರ್ನ ನಾವು IPL ಇಂದ ಇಲ್ಲಿವರೆಗೂ ಹೇಗೆ ಕಟ್ ಹಾಕ್ಬೇಕು ಅಂತ ನೋಡಿದೀವಿ. ಒಮ್ಮೆ ಆ ಮೊದಲಿದ್ದ ಚಾರ್ಮು ಅದು ಮಿಲ್ಲರ್ ಇರ್ಬೋದು ಅಥವಾ ಮ್ಯಾಕ್ಸ್ವೆಲ್ ಇರ್ಬೋದು, ಅವ್ರ ಹತ್ರ ಆ ಸಾಮರ್ಥ್ಯ ಇವಾಗಿಲ್ಲ. ಇದ್ದಿದ್ರೆ ಕೊನೆಯ ವರ್ಲ್ಡ್ ಕಪ್ ನೇ ಅವ್ರು ಗೆಲ್ತಾ ಇದ್ರು. ಇನ್ನೊಂದ್ ಕಡೆಗೆ ಚೌಕರ್ಸ್ ಹಣೆಪಟ್ಟಿ ಇದೆ. ಲೀಗ್ ಇಂದ ಬಂದ ಮೇಲೆ ಮುಂದಕ್ಕೆ ಹೋಗ್ತೀವಾ ಇಲ್ಲ ಅನ್ನೋದೇ ಅವರಲ್ಲಿ ಡೌಟ್ ಇರುತ್ತೆ. ಒಳ್ಳೆ ಪರ್ಫಾರ್ಮರು, ಆದ್ರೆ ಈ ಹಂತಕ್ಕೆ ಕೈ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು. ಹಾಗಾಗಿ ಈ ಎಲ್ಲ ಆಧಾರದ ಮೇಲೆ ಮುಂಚೂಣಿಲಿ ನೋಡೋದಾದ್ರೆ ನಾವೊಂದು 75 ಇದ್ರೆ ಅವ್ರೊಂದು 50 ಹತ್ರಕ್ಕೆ ಬರಬಹುದು. ಆದ್ರೆ ನಾವು ಇಲ್ಲಿ ಜವಾಬ್ದಾರಿಯುತವಾಗಿ ಆಡ್ಬೇಕು. 3 ಪಂದ್ಯ ಇರೋದು. ನಮಗೆ ಯಾವ ತಂಡವನ್ನು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಗೆಲುವಿನ ಅಭಿಯಾನವನ್ನ ಮುಂದುವರಿಸಲಿಕ್ಕೆ ಭಾರತ ಸಾಂಘಿಕ ಪ್ರದರ್ಶನ ಬೇಕು. ಒಂದ್ ವೇಳೆ ಓಪನರ್ ಫ್ಲಾಪ್ ಆದ್ರೆ ಮಿಡ್ಲ್ ಆರ್ಡರ್, ಒಬ್ಬ ಸ್ಪಿನ್ನರ್ ಫ್ಲಾಪ್ ಆದ್ರೆ ವೇಗದ ಬೌಲರು, ಈ ರೀತಿಯಾದ ಫೀಲ್ಡಿಂಗ್ ನಿಜಕ್ಕೂ ಕೂಡ ಯಾವುದೇ ಕ್ಯಾಚ್ ಮಿಸ್ ಮಾಡದೆ ಸಾಂಘಿಕ ಪ್ರದರ್ಶನವನ್ನ ಮಾಡಿದ್ರೆ ಇವತ್ತು ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಅಭಿಮಾನಿಗಳಿಗೂ ರಸದೌತಣ, ಗೆಲುವಿನ ಓಟಕ್ಕೂ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಎಸ್, ಇನ್ನು ಪಾಟೀಲ್ ಸರ್, ಈಗ ಸೂಪರ್ 8 ನಲ್ಲಿ ಪ್ರತಿ ಮ್ಯಾಚ್ಗಳಲ್ಲಿ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಭಾರತಕ್ಕೆ? ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗ ನಮ್ಗೆ 3 ಮ್ಯಾಚ್ ಬರುತ್ತೆ. ಒಂದು ವೆಸ್ಟ್ ಇಂಡೀಸ್ ಜೊತೆಗೆ, ದಕ್ಷಿಣ ಆಫ್ರಿಕಾ ಮತ್ತೆ ಜಿಂಬಾಬ್ವೆ ಜೊತೆಗೆ. ಎಲ್ಲರೂ ಜಿಂಬಾಬ್ವೆ ಈಸಿ ಅನ್ಕೊಂಡಿದ್ದಾರೆ. ದಯವಿಟ್ಟು ಈಸಿ ಅನ್ಕೋಬೇಡಿ. ಅದು ಕೂಡ ತುಂಬಾ ಸ್ಟ್ರಾಂಗ್ ಕಾಂಪಿಟೇಷನ್ ಕೊಡ್ತಾ ಇದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಪಂದ್ಯವನ್ನ ಗೆದ್ರೆ ಪ್ರೆಷರ್ ತುಂಬಾ ಕಡಿಮೆ ಆಗ್ಬಿಡುತ್ತೆ ನಮಗೆ. ಓಕೆ, ಯಾಕೆಂದ್ರೆ ಜಿಂಬಾಬ್ವೆನ ಹೊಡಿತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ, ಇಲ್ಲ ಅನ್ನಲ್ಲ. ಬಟ್ ಓವರ್ ಕಾನ್ಫಿಡೆನ್ಸ್ ಇಲ್ಲ, ನನಗೂ ಇಲ್ಲ. ಬಟ್ ಹೊಡಿತೀವಿ ಅನ್ನೋಂಥದ್ದು ಇದೆ. ಅದೇ ಕಾರಣಕ್ಕಾಗಿ ಇವತ್ತು ಗೆದ್ರೆ 90% ನಾವು ಸೆಮಿಫೈನಲ್ಗೆ ಹೋದಂಗೆನೆ. ಇವತ್ತು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ಅಂತಂದ್ರೆ, ಪ್ರೇಮ್ ಒಂದು ಒಳ್ಳೆ ಮಾತು ಹೇಳಿದೆ. ಇವತ್ತು ಹೆಂಗಿದೆ ಮ್ಯಾಚ್ ಅಂದ್ರೆ, ಒಂದ್ ಕಡೆ ಚಾಂಪಿಯನ್ಸ್, ಇನ್ನೊಂದ್ ಕಡೆ ಚೋಕರ್ಸ್ ಜೊತೆ ನಾವು ಗೆಲ್ತೀವಿ. ಯಾಕಂದ್ರೆ ಅವ್ರು ಚೋಕರ್ಸ್ ಅಂತ ಬಹಳ ಸರಿ ಅದನ್ನ ಪ್ರೂವ್ ಮಾಡಿದ್ದಾರೆ. ಕಳೆದ ಬಾರಿನೇ ಅವರು 30 ರನ್ ಬೇಕಾದಾಗಲೇ ಹೊಡೆದಿಲ್ಲ. ಇನ್ನು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಇಂಥ ಒಳ್ಳೆ ತಂಡದ ಜೊತೆ ಹೊಡಿತಾರ, ನಂಗೆ ಡೌಟ್ ಇದೆ. ಬಟ್ ಯಾರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಮ್ಮ ತಂಡದಲ್ಲಿ ನೋಡೋದಾದ್ರೆ, ಮೊದಲು ಪ್ಲೇಯಿಂಗ್ 11 ಯಾರು ಆಡ್ಬೋದು? ರಘು ಹೇಳ್ತಾ ಇದ್ದ ಬದಲಾವಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಬದಲಾವಣೆ ಮಾಡೋದಾಗಿದ್ರೆ ಅವ್ರು ನೆದರ್ಲ್ಯಾಂಡ್ ಜೊತೆನೆ ಸ್ಯಾಮ್ಸನ್ ಇಳಿಸ್ತಿದ್ರು. ಇಳಿಸ್ಲಿಲ್ಲ ಅವರು. ಯಾಕಂದ್ರೆ ಒಂದು ಟ್ರ್ಯಾಕ್ ಗೆಲುವಿನ ಮೇಲೆ ಹೋಗ್ತಾ ಇದೆ ಅಂದಾಗ ಕ್ಯಾಪ್ಟನ್ಗೆ ಆ ರಿಸ್ಕ್ ಬೇಕಾಗಿರಲ್ಲ, ಕೋಚ್ಗೆ ಆ ರಿಸ್ಕ್ ಬೇಕಾಗಿರಲ್ಲ. ಓಕೆ, ನೋಡೋಣ, ಇದೇ ಹೆಂಗಾದ್ರೂ ಹೋಗ್ತಾ ಇದೆ, ಇದನ್ನೇ ಹೋಗ್ಸೋಣ ಅಂತ ಹೇಳಿ ಅವಕಾಶವನ್ನು ಕೊಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ ಒಳಗಡೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇದೇ ತಂಡವನ್ನು ಆಡಿಸ್ತಾರೆ. ನೋಡಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಓಪನಿಂಗ್ ಸ್ಲಾಟ್ನಲ್ಲಿ ಖಂಡಿತವಾಗ್ಲೂ ಬರ್ತಾರೆ. ಕಿಶನ್ ಇರ್ತಾರೆ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ಹರ್ಷದೀಪ್, ಬೂಮ್ರಾ, ವರುಣ್ ಚಕ್ರವರ್ತಿ. ಸಾಲಿಡ್ ಟೀಮ್ ಇದೆ. T20 ಹೇಳಿ ಮಾಡಿಸಿದಂಥ ತಂಡ. ಒಬ್ಬರನ್ನು ಕೂಡ ಆ ಜಾಗದಿಂದ ಈ ಜಾಗಕ್ಕೆ, ಈ ಜಾಗದಿಂದ ಆ ಜಾಗಕ್ಕೆ ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ. ಇಲ್ಲಿ ಮಾರ್ಕ್ರಮ್ ಆಗಿರ್ಬೋದು, ಡಿಕಾಕ್ ಆಗಿರ್ಬೋದು, ರಿಕಲ್ಟನ್ ಆಗಿರ್ಬೋದು, ಬ್ರೇವಿಸು, ಸ್ಟಬ್ಸು, ಮಿಲ್ಲರು, ಮಾರ್ಕೋ ಆ್ಯನ್ಸನ್, ಬಾಷ್, ಕೇಶವ್ ಯಾದವ್, ನೋಕಿಯಾ ನಡೆಸ್ತಾರೆ, ರಬಾಡ ನಡೆಸ್ತಾರೆ, ಕನ್ಫ್ಯೂಸ್ ಇದೆ. ಆಮೇಲೆ ಲುಂಗಿ ಅಂಗಡಿ ಅವ್ರದ್ದು ತುಂಬ ಚೆನ್ನಾಗಿದೆ. ಬಟ್ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಭಿಷೇಕ್ ಅವರ ರನ್ ಅಭಿಷೇಕ ನಡೆಯುತ್ತೆ ಅನ್ನೋದು ನನಗೆ ಅಭಿಪ್ರಾಯ.
ಅದ್ರ ಜೊತೆಗೆ ಬೂಮ್ರಾ ಅವರ ಆ ಒಂದು ಯಾರ್ಕರ್ ಅಲ್ಲಿ ಒಂದು 4-5 ವಿಕೆಟ್ ತೆಗೆದ್ರೆ ಅದರಷ್ಟು ಸಮಾಧಾನ ಯಾವುದೂ ಇಲ್ಲ ನನಗೆ. ಇದನ್ನ ನಡೆದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಎರಡು ತಂಡಗಳು ಜಿದ್ದಾಜಿದ್ದಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಈಸಿಯಾಗಿ ಸೋತ್ರು ಪಾಕಿಸ್ತಾನ ಗತೆ ಅಲ್ಲ. ಇವ್ರನ್ನೇನ್ ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಪಾಕಿಸ್ತಾನ ಈಗ ನೋಡಿದ್ರೆ ನಾವು ಕಾಲೇಜ್ ಹುಡುಗರು ಈ ಗಲೀಲಿ ಆಡ್ತಾರಲ್ಲ 2ನೇ 3ನೇ ಹುಡುಗರು ಅವ್ರ ಜೊತೆ ಆಡ್ದಂಗೆ ಆಗ್ತಾ ಇದೆ ಪಾಕಿಸ್ತಾನ. ಬಟ್ ಸೌತ್ ಆಫ್ರಿಕಾ ಆಮೇಲೆ ಇಂಗ್ಲೆಂಡು, ನ್ಯೂಜಿಲೆಂಡು ಈ ತಂಡಗಳು ಒಂದು ಸ್ವಲ್ಪ ಬಲಾಢ್ಯ ಬಗ್ಗೆ ಇದೆ. ಯಾವುದೇ ಸಮಯದಲ್ಲೂ ಕೂಡ ನಮಗೆ ಟಕ್ಕರ್ ಕೊಡ್ತಾರೆ. ಅತಿಯಾದ ಆತ್ಮವಿಶ್ವಾಸ ಇಲ್ಲದೇನೆ ಹೋದ್ರೆ ಬೆಟ್ರು. ಮತ್ತೆ ಅಭಿಷೇಕ್ ಶರ್ಮಾದ್ ಹೇಗೆ ಅಂತಂದ್ರೆ ಈಗ 3 ಮ್ಯಾಚಲ್ಲಿ 3 ಡಕ್ಔಟ್ ಆಗಿರೋದು ಒಂದು ಪ್ರೆಷರ್ ಖಂಡಿತವಾಗ್ಲೂ ಇರುತ್ತೆ. ನಾವು ಲೋಕಲಲ್ಲಿ ಆಡುವಾಗಲೇ ಒಂದು ಮ್ಯಾಚ್ ಔಟ್ ಆದ್ರೆ 3 ದಿನ ನಿದ್ದೆ ಬರಲ್ಲ ನಮಗೆ. ಇನ್ನು ಇಂಟರ್ನ್ಯಾಷನಲ್ ಅದು ಕೂಡ ವಿಶ್ವಕಪ್ನಲ್ಲಿ ಆಡ್ತಾ ಇರುವಾಗ 3 ಡಕ್ಔಟ್ ಅಂದ್ರೆ ತಲೆ ಕೆಟ್ಟೋಗಿರುತ್ತೆ. ಬಟ್ ಅವ್ರು ಕಮ್ಬ್ಯಾಕ್ ಮಾಡ್ತಾರೆ ಇವತ್ತಿನ ಮ್ಯಾಚು. ನನಗೆ ಯಾವಾಗಲೂ ಕೊಹ್ಲಿ ನೆನಪು ಬರ್ತಾರೆ ಅಭಿಷೇಕ್ ಶರ್ಮಾ ಅಂದ ತಕ್ಷಣ. ಕೊಹ್ಲಿ ಕೂಡ ಲಾಸ್ಟ್ ವಿಶ್ವಕಪ್ನಲ್ಲಿ ರನ್ನೇ ಬರಲಿಲ್ಲ, ಲೀಗಲ್ಲೂ ಬರಲಿಲ್ಲ, ಸೂಪರ್ 8ಅಲ್ಲೂ ಬರಲಿಲ್ಲ, ಫೈನಲಲ್ಲಿ ಬಂದ್ಬಿಡ್ತು. ಹಾಗೆ ಇಲ್ಲಿ ಲೀಗಲ್ಲಿ ಇವ್ರದ್ದು ಬಂದಿಲ್ಲ, ಇವ್ರದ್ದು ಸೂಪರ್ 8 ಮತ್ತು ಫೈನಲಲ್ಲೂ ಅಭಿಷೇಕ್ ಮಿಂಚ್ತಾರೆ ಅಂತ ನಾನು ಅನ್ಕೋತೀನಿ. ಎಸ್ ರಘುವೀರ್, ಇವತ್ತು ಯಾರು ಗೇಮ್ ಚೇಂಜರ್ ಆಗ್ತಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರನೂ ಇವತ್ತು ಭಾರತ ತಂಡದಲ್ಲಿ ಶಿವಮ್ ದುಬೆ ಅವ್ರದ್ದು ಒಂದು ಪ್ರಮುಖ ಪಾತ್ರ ಇರುತ್ತೆ. ಇನ್ನು ಸ್ಪಿನ್ಗೆ ನೆರವಾಗುತ್ತೆ ಈ ಪಿಚ್ ಅಂತ ಹೇಳಕ್ ಬಂದ್ರೆ ಅಲ್ಲಿ ಶಿವಮ್ ದುಬೆ ಅವರು ಸ್ಪಿನ್ನರ್ಗಳ ಮೇಲೆ ಅಟ್ಯಾಕ್ ಮಾಡೋದಂತೂ ಖಂಡಿತ ಇರುತ್ತೆ. ಇನ್ನು ಅಭಿಷೇಕ್ ಶರ್ಮಾ ಸರ್ ಹೇಳ್ದಂಗೆ ಅವರಿಂದಂತೂ ರನ್ಗಳ ನಿರೀಕ್ಷೆನೆ ಕಾದು ಕೂತ್ಕೊಂಡಿದೆ ಇಡೀ ದೇಶನೇ. ಅವರ ಒಂದು ಏನಂದ್ರೆ ಈ ಒಂದು ಮ್ಯಾಚ್ ನಲ್ಲಿ ಅವರ ಇನ್ನಿಂಗ್ಸ್ ಕಟ್ಕೊಡ್ಬೇಕು, ಯಾಕಂದ್ರೆ ಅವ್ರಗಳ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ, ಟೀಕೆ ಟಿಪ್ಪಣಿಗಳು ಬೀರ್ತಾ ಇದಾವೆ. ಅದಕ್ಕೆಲ್ಲ ಬ್ರೇಕ್ ಆಗ್ಬೇಕಂದ್ರೆ ಇವತ್ತು ಅಭಿಷೇಕ್ ಶರ್ಮಾ ಅವರು ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನ ನೀಡಬೇಕು. ಇನ್ನು ತಂಡದಲ್ಲಿ ಬೌಲರ್ಗಳ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದಾವೆ. ಯಾಕಂತ ಅಂದ್ರೆ ಇವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಟಾಸ್ ನಿರ್ಣಾಯಕ ಆಗಿರುತ್ತೆ. ಒಂದು ಹಂತದಲ್ಲಿ ಟಾಸ್ ಅಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನಂತರ 2ನೇ ಬ್ಯಾಟಿಂಗ್ ಮಾಡೋ ತಂಡದಕ್ಕೆ ಡ್ಯೂ ನೆರವು ಇರೋದ್ರಿಂದ ಬೌಲರ್ಗಳ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ, ರನ್ಗಳು ಜಾಸ್ತಿ ಸಾಕಷ್ಟು ಹೋಗೋದ್ರಿಂದ ಭಾರತೀಯ ಬೌಲರ್ಗಳು ಒಂದು ವೇಳೆ ಸೆಕೆಂಡ್ ಬೌಲಿಂಗ್ ಬಂದ್ರೆ 2ನೇ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ಮಾಡುವಂತ ಪರಿಸ್ಥಿತಿ ಎದುರಾದ್ರೆ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ. ಈಗ ನಾವು ಸೌತ್ ಆಫ್ರಿಕಾನು ಚೌಕರ್ಸು ಅವೆಲ್ಲ ಇರ್ಬೋದು, ಆದ್ರೆ ಅಲ್ಲಿ ಘಟಾನುಘಟಿ ಬ್ಯಾಟ್ಸ್ಮನ್ ಗಳಿದ್ದಾರೆ, ಇವಾಗ ಫಾರ್ಮ್ ನಲ್ಲಿ ಇದ್ದಾರೆ. ರಿಕಲ್ಟನ್ ಆಗಿರ್ಬೋದು, ಡಿಕಾಕ್ ಆಗಿರ್ಬೋದು, ಮಾಕ್ರಮ್ ಆಗಿರ್ಬೋದು, ಇವರೆಲ್ಲ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನ ಟೂರ್ನಿ ಉದ್ದಕ್ಕೂ ನೀಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆ ಬ್ರೇವಿಸ್ ಮತ್ತೆ ಸ್ಟಬ್ಸ್ ಒಂದು ಒಳ್ಳೆ ಅದ್ಭುತವಾದ ಪ್ರದರ್ಶನನೇ ತೋರ್ತಾ ಇದ್ದಾರೆ. ಇವ್ರುಗಳನ್ನ ಕಟ್ಟಿ ಹಾಕೋದಕ್ಕೆ ಅಂದ್ರೆ 2ನೇ ಇನ್ನಿಂಗ್ಸ್ ಅಲ್ಲಿ ಯಾವ ರೀತಿ ಕಟ್ ಹಾಕ್ಬೋದು, ರನ್ ಮಳೆ ಬಂದ್ರೆ ಅದ್ರ ಯಾವ ರೀತಿ ಬ್ರೇಕ್ ಹಾಕ್ಬೋದು. ಬುಮ್ರಾ ಅವರು ನಮ್ಮ ಜೊತೆ ಇದ್ದಾರೆ, ಹರ್ಷದೀಪ್ ಅವರು ಒಂದು ಬೌಲಿಂಗ್ ಅನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಇನ್ನು ಸ್ಪಿನ್ ಅಂತ ಬಂದಾಗ ಯಾವ ರೀತಿ ಸ್ಪಿನ್ಗಳ ನೆರವಾಗುತ್ತೆ ಪಿಚ್ ಅಲ್ಲಿ ಅನ್ನೋದನ್ನ ಸ್ವಲ್ಪ ಭಾರತೀಯ ಬೌಲರ್ಗಳ ಮೇಲೆ ಯಾವುದೇ ನಂಬಿಕೆ ಕಳ್ಕೊಳ್ಳುವಂತ ಪ್ರದರ್ಶನ ಎಲ್ಲೂ ತೋರಿಲ್ಲ. ಬ್ಯಾಟ್ಸ್ಮನ್ಗಳು ತೋರಿದ್ದಾರೆ, ಆದ್ರೆ ಟೂರ್ನಿ ಉದ್ದಕ್ಕೂ ಭಾರತೀಯ ಬೌಲರ್ಗಳು ಚೆನ್ನಾಗಿ ಆಟ ಆಡಿದ್ದಾರೆ. ಆದ್ರೆ ಅಲ್ಲಿ ಆಡಿರುವಂತ ಗುಂಪಿನಲ್ಲಿ ಎದುರಿಸಿದಂತ ತಂಡದಕ್ಕೂ ಇವಾಗ ಸೂಪರ್ 8 ಹಂತದಲ್ಲಿ ಎದುರಿಸ್ತಾ ಇರೋ ತಂಡದಕ್ಕೂ ಡಿಫರೆನ್ಸ್ಗಳು ತುಂಬಾ ಇದಾವೆ. ಆ ಒಂದು ನಿಟ್ಟಿನಲ್ಲಿ ಬೌಲಿಂಗ್ ನಲ್ಲಿ ಅದ್ಭುತವಾದ ಪ್ರದರ್ಶನ ತೋರ್ತಾ ಇದ್ರು. ರನ್ಗಳ ಅಗತ್ಯತೆ ಹೆಚ್ಚಿರುತ್ತೆ. ಇವಾಗ ನಾವು ಮೊದಲನೇ ಬ್ಯಾಟಿಂಗ್ ತಗೊಂಡ್ರೆ ಜಾಸ್ತಿ ರನ್ಗಳು ಬೇಕಾಗಿರುತ್ತೆ. ಅಲ್ಲಿ ನಾವು ಇವಾಗ ಸೂರ್ಯಕುಮಾರ್ ಯಾದವ್ ಅವರು ಮತ್ತೆ ತಿಲಕ್ ವರ್ಮಾ ಅವರು ಏನ್ ಪ್ರದರ್ಶನ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬೇಕು. ಯಾಕಂದ್ರೆ USA ಅವರ ವಿರುದ್ಧ ಚೆನ್ನಾಗಿ ಆಟ ಆಡಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಅದರ ನಂತರ ಬಾಕಿ ಇನ್ನುಳಿದ 3 ಮ್ಯಾಚ್ ನಲ್ಲೂ ಹೇಳ್ಕೊಳ್ಳುವಂತ ರನ್ಗಳು ಅವ್ರ ಬ್ಯಾಟಿಂದನೂ ಬಂದಿಲ್ಲ. ಅದೇ ರೀತಿ ತಿಲಕ್ ವರ್ಮಾ ಅವರು ಅಂದ್ರೆ ಅವ್ರ ಮೇಲೆ ಒಂದು ಪ್ರೆಷರ್ ಇರುತ್ತೆ. ಯಾಕಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಆಡಿಲ್ಲ ಅಂದ ತಕ್ಷಣ ಒನ್ ಡೌನ್ ಆದಂತ ಬಂದಂತ ತಿಲಕ್ ವರ್ಮಾ ಅವರು ಒಂದ್ ಸ್ವಲ್ಪ ಅಂದ್ರೆ ಜೋಡಿಯನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಅಂತ ಪರ್ಫಾರ್ಮೆನ್ಸ್ ಕೊಡ್ಬೇಕಾದಲ್ಲಿ ತಿಲಕ್ ವರ್ಮಾ ಅವ್ರ ಬ್ಯಾಟಿಂದನೂ ಹೇಳುವಷ್ಟು ರನ್ ಬಂದಿಲ್ಲ. ಇದೇ ವಿಚಾರಕ್ಕೆ ಇವರಿಬ್ಬರಿಂದ ರನ್ ಬಂದ್ರೆ ಕೊನೆಯಲ್ಲಿ ಹೇಗಿದ್ರು ಪಾಂಡ್ಯ ಮತ್ತೆ ದುಬೈಯಿಂದ ರನ್ ಬಂದೇ ಬರುತ್ತೆ. ಇನ್ನು ರಿಂಕು ಸಿಂಗ್ ಅವರಿಂದನೂ ರನ್ ಬರುತ್ತೆ. ಇನ್ನು ಇವತ್ತು ತಂಡಕ್ಕೆ ಅಕ್ಷರ್ ಪಟೇಲ್ ಮರಳಿದ್ರೆ ಅವ್ರ ಬ್ಯಾಟಿಂದನೂ ರನ್ ಬರುತ್ತೆ. ಯಾಕಂದ್ರೆ ಕಳೆದ ಬಾರಿ ಫೈನಲ್ ಅಲ್ಲೂ ಅವರಿಂದನೇ ಚೆನ್ನಾಗಿರೋ ಒಂದು ಸ್ಕೋರ್ ನ ನಾವು ಟಾರ್ಗೆಟ್ ಆಗಿ ನೀಡಕಾಯ್ತು. ಆದ್ರಿಂದ ಸೌತ್ ಆಫ್ರಿಕಾ ಟೀಮ್ಗೂ ಮತ್ತೆ ಭಾರತ ಟೀಮ್ಗೂ ಇವತ್ತು ಬಲ ಚೆನ್ನಾಗೇ ಇರುತ್ತೆ ಅಂತ ಹೇಳಕ್ ಇಷ್ಟ. ಕೊನೆಯದಾಗಿ ಎಲ್ಲರೂ ಸೇರಿ ಒಂದ್ಸಲ ಆಲ್ ದ ಬೆಸ್ಟ್ ಹೇಳ್ಬಿಡಿ ಟೀಮ್ ಇಂಡಿಯಾಗೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾಗೆ ಎಸ್ಪೆಷಲಿ ಆಲ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇವತ್ತು ಸೂಪರ್ 8 ಮ್ಯಾಚ್ ಇದೆ. ನಮ್ಮ ಭಾರತ ತಂಡ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆಯುತ್ತೆ. ಅಭಿಷೇಕ್ ಶರ್ಮಾ ಕಮಾಲ್ ಮಾಡಲಿ ಅನ್ನೋದು ಎಲ್ಲರ ಆಶಯ. ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.